ದಸರಾದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಸುಸಜ್ಜಿತವಾದ ಒಂದು ಬಂದೋಬಸ್ತನ್ನು ನಾವು ತಯಾರಿ ಮಾಡ್ಕೊತಾ ಇದ್ವಿ. ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗುತ್ತೆ ಮತ್ತು ಬರುವ ಭಕ್ತಾದಿಗಳು ಅಂತಿಮ ದರ್ಶನ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ವಿ. ಮತ್ತು ಈಗಾಗಲೇ ಕುಟುಂಬದವ್ರ ಜೊತೆ ಮತ್ತು ಮಠದ ಎಲ್ಲ ಅಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಮತ್ತು ಎಲ್ಲ ರೀತಿಯ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡಲಿಕ್ಕೆ ತಯಾರಿಲ್ಲ. ಅಂತಿಮ ದರ್ಶನ ಪಡೆದು ಮಾಡಬೇಕು ಮತ್ತು ಎಲ್ಲರೂ ಕೂಡ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕಾಗಲ್ಲ. ಎಲ್ಲ ಬರುವ ಭಕ್ತರಾಗಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಅವರು ಸಂತೋಷದಿಂದ ಇನ್ನೇನು ಬಂದು ಸರದಿಯಲ್ಲಿ ಬಂದು ದರ್ಶನ ಪಡಲಿಕ್ಕೆ ಅವಕಾಶನ ನಾವು ಮಾಡ್ತೀವಿ. ಯಾವಾಗಿಂದ ಅಂತಿಮ ದರ್ಶನಕ್ಕೆ ಜನರಿಗೆ ಅವಕಾಶ ಇದೆ ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಬೇರೆ ಬೇರೆ ತಾಲೂಕಾಯಿಂದಲೂ ಕೂಡ ಸಾವಿರಾರು ಜನ ಬರ್ತಾರೆ, ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಈಗ ಅದ್ರ ಬಗ್ಗೆ ನಾವು ಕುಟುಂಬದ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಯಾವ ಟೈಮಲ್ಲಿ ಇವರು ಅಂತಿಮ ದರ್ಶನಕ್ಕೆ ಇಲ್ಲಿ ತಂದು ಇಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಕೂಡ ತಮಗೂ ತಿಳಿಸ್ತೀವಿ. ಆ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೂಡ ಸಹಕಾರ ನೀಡಬೇಕಂತ ನಾನು ತಮ್ಮಲ್ಲಿ ವಿಧಿವಿಧಾನದ ಯಾವಾಗ ಏನಾದರೂ ಟೈಮಿಂಗ್ ಏನಾದರೂ ಹೇಳಿದ್ದಾರೆ ಅಂತಿಮ ಕುಟುಂಬಸ್ಥರು ತಮಗೆ ತಿಳಿಸ್ತಾರೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕಾಗಲ್ಲ. ಎಲ್ಲ ಬರುವ ಭಕ್ತರಾಗಿರ್ಬೋದು, ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರಿಗೂ ಕೂಡ ಅವರು ಸಂತೋಷದಿಂದ ಇನ್ನೇನು ಬಂದು ಸರದಿಯಲ್ಲಿ ಬಂದು ದರ್ಶನ ಪಡಲಿಕ್ಕೆ ಅವಕಾಶನ ನಾವು ಮಾಡ್ತೀವಿ. ಯಾವಾಗಿಂದ ಅಂತಿಮ ದರ್ಶನಕ್ಕೆ ಜನರಿಗೆ ಅವಕಾಶ ಇದೆ ಮತ್ತು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಬೇರೆ ಬೇರೆ ತಾಲೂಕಾಯಿಂದಲೂ ಕೂಡ ಸಾವಿರಾರು ಜನ ಬರ್ತಾರೆ, ಯಾವ ರೀತಿ ವ್ಯವಸ್ಥೆ ಇದೆ ಅಂತ ಈಗ ಅದ್ರ ಬಗ್ಗೆ ನಾವು ಕುಟುಂಬದ ಜೊತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಯಾವ ಟೈಮಲ್ಲಿ ಇವರು ಅಂತಿಮ ದರ್ಶನಕ್ಕೆ ಇಲ್ಲಿ ತಂದು ಇಡ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಅದನ್ನು ಕೂಡ ತಮಗೂ ತಿಳಿಸ್ತೀವಿ. ಆ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಕೂಡ ಸಹಕಾರ ನೀಡಬೇಕಂತ ನಾನು ತಮ್ಮಲ್ಲಿ ವಿಧಿವಿಧಾನದ ಯಾವಾಗ ಏನಾದರೂ ಟೈಮಿಂಗ್ ಏನಾದರೂ ಹೇಳಿದ್ದಾರೆ ಅಂತಿಮ ಕುಟುಂಬಸ್ಥರು ತಮಗೆ ತಿಳಿಸ್ತಾರೆ. सर 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 सर